ಬರ್ಲಿ ಜೋರಾದ ಚಪ್ಪಾಳೆ ನಮ್ಮ ಸೂರ್ಯಪ್ರಕಾಶ್ ಸರ್ಗೆ. ಏನೇದು ಟ್ವಿಸ್ಟ್ ಮೇಲೆ ಟ್ವಿಸ್ಟು ರೆಡಿ ಆಯ್ತೋಗೋಣ. ನಾವೇನ್ ಗೆಲ್ಲಲ್ವಲ್ಲ ಬಿಡು, ನಾವೇನ್ ಕಾಣಿಸಲ್ಲ. ನಮ್ಮ ಸಿಂಹ ನೋಡಿದ್ರೆ ಸ್ಟೇಜ್ ಮೇಲೆ ಚಡ್ಡಿ ಉದ್ರೋಗ ಮಟ್ಟ ಹೊಡಿತಾರೆ. ಓಕೆ ಬಾರೆ ಹೋಗೋಣ. ಇಷ್ಟೊತ್ತು ಆಡೋಣ ಅಂತ ತಲೆ ತಿಂತಾ ಇದೆ, ಇವಾಗ ತಗ್ಲಾಗ್ತಾ ಇದ್ಯಾ? ಎಸ್ಕೇಪ್ ಆಗೋಣ ಅಂತಿದ್ಯಾ? ನಾನು ಹಂಗಂದ್ರೆ ಹಿಂಗಂತೆ, ಹಿಂಗಂದ್ರೆ ಹಂಗಂತೆ. ಒಳ್ಳೆ ಸವಾಸ ಆಯ್ತಲ್ಲ ನಿಂದು. ಗರ್ಜನೆ ಮಾಡೋದಕ್ಕಿಂತ ಮುಂಚೆ ಎದ್ದೋಗೋಣ ಬಾರೆ. ಇದು ಓಕೆ ಸೂರ್ಯಪ್ರಕಾಶ್ ಸರ್, ನಿಮ್ಮನ್ನ ವೇದಿಕೆ ಮೇಲೆ ನೋಡಿ ತುಂಬಾನೇ ಖುಷಿ ಆಯ್ತು ನಮ್ಗೆ. ಶಾಂತಿ ಜ್ಯುವೆಲರ್ಸ್ ಅಂತಂದ್ರೆ ಎಲ್ಲಾ ಫ್ಯಾಮಿಲೀಸ್ಗೂ ಒಂದು ಸ್ಪೆಷಲ್ ಎಮೋಷನ್ ಸರ್. ವಿನ್ನರ್ಸ್ ಅನೌನ್ಸ್ಮೆಂಟ್ಗಿಂತ ಮುಂಚೆ ಈ ವೇದಿಕೆಯಲ್ಲಿ ನಿಮ್ಮ ಒಂದು 2 ಮಾತುಗಳನ್ನ ಕೇಳಿಸ್ಕೋಬೇಕು ಅಂತ ನಾವು ಆಸೆ ಪಡ್ತಿದ್ದೀವಿ. ನಾನು ಈ ಶೋಗೆ ಬರೋದಕ್ಕೆ ಮುಖ್ಯ ಕಾರಣ ನನ್ನ ಸೊಸೆ. ಅವರು ಈ ಕಾರ್ಯಕ್ರಮನ ನಿರಂತರವಾಗಿ ನೋಡ್ತಾ ಇರ್ತಾರೆ. ಅವರ ಆಸೆಯಂತೆ ನಾನು ಈ ವೇದಿಕೆಗೆ ಬಂದು ನಿಂತ್ಕೊಂಡಿದ್ದೀನಿ. ಸರ್, ನಿಮ್ಮ ಐಟಮ್ಸ್ ಎಲ್ಲ ರೆಡಿ ಇದೆ ಸರ್. ಇಲ್ಲ, ಚಿನ್ನದ ರೇಟ್ ಜಾಸ್ತಿ ಆಗಿದೆ. ನಿಮ್ಮ ಹಳೆ ರೇಟಲ್ಲೇ ಮಾಡಿಕೊಟ್ಟಿದ್ದೀನಿ ನಾನು. ಆಯಿತು, ನಾಳೆ ಡೆಲಿವರಿ ತೊಗೊಳ್ಳಿ. ಪೇಮೆಂಟ್ ನಿಧಾನ ಕೊಡಿ, ಪರವಾಗಿಲ್ಲ. ಆಯ್ತಾಯಿತು. ನೂತನ ದಂಪತಿಗಳಿಗೆ ಶುಭವಾಗಲಿ. ಮಗಳೇ, ಏನು ಸಮಾಚಾರ? ನಿಮ್ಮ ಹತ್ರ ಒಂದು ವಿಷಯದ ಬಗ್ಗೆ ಮಾತಾಡಬೇಕಾಗಿತ್ತು. ಹೇಳಮ್ಮ. ಮಾವ, ಒಂದು ಶೋ ನಡೀತಾ ಇದೆ, ಸೂಪರ್ ಜೋಡಿ ಅಂತ. ತುಂಬ ಪಾಪ್ಯುಲರ್ ಇದೆ ಅದು. ಅದಕ್ಕೆ ಕರ್ನಾಟಕದ ಮೂಲೆ ಮೂಲೆಯಿಂದ ಕಪಲ್ಸ್ ಪಾರ್ಟಿಸಿಪೇಟ್ ಮಾಡ್ತಾರೆ. ಅದಕ್ಕೆ ನಮ್ಮ ಶಾಂತಿ ಜ್ಯುವೆಲರ್ಸಿಂದ ವಿನ್ನಿಂಗ್ ಪ್ರೈಸ್ ಅಂತ ನಾವೇ ಯಾಕೆ ಸ್ಪಾನ್ಸರ್ ಮಾಡಬಾರ್ದು? ನಮ್ಮ ಶಾಂತಿ ಜ್ಯುವೆಲರ್ಸ್ಗೂ ಒಳ್ಳೆ ಅಡ್ವರ್ಟೈಸ್ಮೆಂಟು, ಒಳ್ಳೆ ಪಾಪ್ಯುಲಾರಿಟಿ ಸಿಗುತ್ತೆ. ಬರೀ ಪಬ್ಲಿಸಿಟಿ ಅಷ್ಟೇ ಅಲ್ಲ ಮಾವ, ನಿಮ್ಮ ಆದರ್ಶಗಳಿಗೆ ಹೇಳಿ ಮಾಡಿಸಿದ ವೇದಿಕೆ ಅದು. ವಿನ್ ಆದವ್ರಿಗೆ ನೀವು ಹೋಗಿ ಪ್ರೈಸ್ ಕೊಡ್ತಾ ಇದ್ರೆ ಅದಕ್ಕೊಂದು ತೂಕ ಇರುತ್ತೆ ಮಾವ. ಅದಲ್ಲದೆ ಮದುವೆ ಬಗ್ಗೆ, ಈ ಸಂಬಂಧಗಳ ಬಗ್ಗೆ, ಮದುವೆ ಕಮಿಟ್ಮೆಂಟ್ ಬಗ್ಗೆ ನಿಮ್ಗಿಂತ ಜಾಸ್ತಿ ಯಾರಿಗೂ ಗೊತ್ತಿರೋದಕ್ಕೆ ಸಾಧ್ಯ ಇಲ್ಲ. ಆದರೆ ಮಗಳೇ, ನಮ್ಮ ಸಂಸ್ಥೆ ಇವತ್ತಿನವರು ಯಾವುದೇ ಕಂಪ್ನಿಗೆ ಸ್ಪಾನ್ಸರ್ ಮಾಡಿಲ್ಲ ಮಗಳೇ. ನನಗೆ ಟಿ ವಿ ಶೋಗಳ ಬಗ್ಗೆ ಅಷ್ಟೊಂದು ಆಸಕ್ತಿ ಇಲ್ಲ. ಹಾಗಲ್ಲ ಮಾವ, ಇದನ್ನು ನೋಡೋ ಕಪಲ್ಗೆ ನಮ್ಮ ಶಾಂತಿ ಜ್ಯುವೆಲರ್ಸಿಂದ ಮತ್ತು ನಿಮ್ಮಿಂದ ಒಂದಷ್ಟು ಇನ್ಸ್ಪಿರೇಷನ್ ಸಿಗುತ್ತೆ ಅಂತ. ಆ ಇನ್ಸ್ಪಿರೇಷನ್ಗೆ ಅತ್ತೆ ಹೆಸರು ಸಿಗುತ್ತೆ. ಆಮೇಲೆ ಬರೀ ಬಂಗಾರ ಅಲ್ಲ, ಅದಕ್ಕೊಂದು ಮೌಲ್ಯ ಸಿಗತ್ತೆ. ನೀನು ಇಷ್ಟೊಂದು ಹೇಳ್ತೀಯ ಅನ್ನೋದ್ರಲ್ಲಿ ಏನೋ ಒಂದು ಅರ್ಥ ಇದ್ದೇ ಇರುತ್ತೆ. ಆಯಿತು, ನೀನು ಇಷ್ಟದಂತೆ ಆಗಲಿ, ಅರೇಂಜ್ ಮಾಡು. ಥ್ಯಾಂಕ್ಸ್ ಮಾವ, ನಾನು ಈಗಲೇ ಈವೆಂಟ್ ಅವ್ರ ಹತ್ರ ಕೋಆರ್ಡಿನೇಟ್ ಮಾಡ್ತೀನಿ. ಆಗಲಿ. ನನ್ನ ಸೊಸೆಯ ಆಸೆಯಂತೆ ನಾನು ಜೋಡಿ ನಂಬರ್ 1 ಕಾರ್ಯಕ್ರಮದಲ್ಲಿ ಸಖತ್ ಜೋಡಿಗೆ ಬಹುಮಾನ ಕೊಡೋದಕ್ಕೋಸ್ಕರ ಈ ವೇದಿಕೆಗೆ ಬಂದೆ. ಆದರೆ ಇಲ್ಲಿ ಬಂದ ಮೇಲೆ ನನಗನ್ನಿಸ್ತಾ ಇದೆ ಇನ್ನೇನೋ ಇಲ್ಲಿದೆ ಅಂತ. ನಿಮ್ಮ ಪ್ರಕಾರ ಸಖತ್ ಜೋಡಿ ಅಂದರೆ ಏನು? ಹಾಕ್ಕೊಳ್ಳೋ ಬಟ್ಟೆಯಿಂದಲೋ, ಬಣ್ಣದಿಂದಲೋ, ಆ ಕೃತಕವಾದ ನಗುವಿನಿಂದಲೋ, ಕೈ ಹಿಡ್ಕೊಂಡು ಓಡಾಡೋದ್ರಿಂದಲೋ ಸಖತ್ ಜೋಡಿ ಆಗೋದಿಲ್ಲ.